ಹಿಂತಿರುಗಿ ನೋಡಿಲ್ಲ. ಅಮ್ಮ, ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಬೇಜಾರಾಗಿದ್ಯಾ? ತುಂಬ ಕಡೆ ಆಗಿದೆ ಅಮ್ಮ. ಏನಾಗಿದೆ ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳು ಬಂದ ಹೊಸದ್ರಲ್ಲಿ ತುಂಬ ಹ್ಯೂಮಿಲೇಷನ್ಸ್ ಇತ್ತು. ನನಗೆ ಅವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ತುಂಬ ಇಲ್ ಟ್ರೀಟ್ ಮಾಡೋರು. ಆಮೇಲೆ ನಮ್ಗೆ ಕಲಿಸ್ಕೊಡೋದಕ್ಕಿಂತ ಹೆಚ್ಚಾಗಿ ಆಡ್ಕೊಳ್ಳೋರು ಜಾಸ್ತಿ ಇದ್ದರು. ಬಟ್ ಆ ಹಠ, ಇವತ್ತು ನಾನು ತಮಿಳಿಯನ್ ಅಂತ ಹೇಳಿದ್ರೆ ನೀನು ನಂಬ್ತೀಯಾ? ಇಲ್ಲ. ಅವ್ರಗಳಿಗಿಂತ ನಾನು ತುಂಬಾ ಚೆನ್ನಾಗಿ ಕನ್ನಡ ಇವಾಗ ನನ್ನ ಕನ್ನಡ ಮಾತಾಡುವಾಗ ನನ್ನ ತಮಿಳದ್ದು ಯಾವುದೇ ಒಂದು ಪದಾನೂ ಬರಲ್ಲ. ಸೊ ಇವತ್ತು ಯಾರಾದರೂ ನನ್ನ ತಮಿಳಿಯನ್ನು ನಾನು ಅಯ್ಯಂಗಾರು ಅಂತಂದರೆ ಯಾರೂ ನಂಬಲ್ಲ. ಮಂಗಳೂರಿನವರ, ಕೇರಳದವರ ಅಂತ ಕೇಳ್ತಾರೆ ಹೊರತು ನನಗೆ ನೀ ತಮಿಳ ಅಂತ ಯಾರು ಅಲ್ಲೆಲ್ಲ ಆಶ್ಚರ್ಯ ಪಡ್ತಾರೆ ಹೊರತು ನಂಬಲ್ಲ. ಅಷ್ಟರ ಮಟ್ಟಿಗೆ ನಾನು ಕನ್ನಡ ಕಲಿತು ಇವತ್ತು ಎಲ್ಲ ಕನ್ನಡ ಚಾನಲಲ್ಲೂ ನನ್ನ ಸ್ವಂತ ವಾಯ್ಸಲ್ಲೇ ಮಾತಾಡಿ ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ. 90 ಪ್ರಾಜೆಕ್ಟ್ಸ್ಗಿಂತ ಹೆಚ್ಚಾಗಿ ಮಾಡಿದ್ದೀನಿ. 5 ಅವಾರ್ಡ್ಸ್ ತೊಗೊಂಡಿದ್ದೀನಿ. ಸೊ ಅದೆಲ್ಲ ಇರುವಾಗ ಒಂಥರ ಖುಷಿ ಆಗುತ್ತೆ. ಅಂದರೆ ನಾನು ಯಾರೆಲ್ಲ ನನ್ನನ್ನು ಅಣಗಿಸಿದ್ರೋ ಅವ್ರ ಮುಂದೆ ನಾನು ಗೆದ್ದು ತೋರಿಸಿದ್ದೀನಿ.